यस्य स एव अस्ति परमम त्वमेव इति देवाज्ञा इदानीं जयतु सर्वदम् तद सर्वस्व सम्बन्ध सन्मति तन मन चित्ताग्नि भस्मरम् सर्वशत्रूणां पिब त्वं रक्तं रक्त अर्थ तद सम्भवम् कर्म हस्त शस्त्र दण्ड द्रोह क्लेश रक्त कर्म धर्म हस्त शस्त्र दण्ड ಸೆರೆಮನೆ ಪಾಪ ಮಾಡಿದ ಅಪರಾಧಿಗೆ ತನ್ನ ತಪ್ಪಿನ ಅರಿವು ಮೂಡಿಸುವ ಸ್ಥಳ. ಇಲ್ಲಿಗೆ ಬಂದ ಪ್ರತಿಯೊಬ್ಬ ಅಪರಾಧಿಗೂ ಕಪ್ಪು ಕಂಬಿಗಳ ತಣ್ಣಗಿನ ಕತ್ತಲು ಪಾಠ ಕಲಿಸಿಬಿಡುತ್ತದೆ. ಇಲ್ಲಿ ಬೀಳುವ ಪ್ರತಿಯೊಂದು ಕಣ್ಣೀರ ಹನಿಯು ಪಶ್ಚಾತ್ತಾಪದ ಪ್ರತಿರೂಪ. ಆದರೆ ಸೆರೆಮನೆ ಅಂತಹ ಅದೆಷ್ಟೋ ಕಣ್ಣೀರ ಹನಿಗಳನ್ನು ತನ್ನಲ್ಲಿ ಹುದುಗಿಟ್ಟುಕೊಂಡು ಬಿಟ್ಟಿದೆ. ಯಾಕಂದ್ರೆ ಪಶ್ಚಾತ್ತಾಪದ ಕಣ್ಣೀರಿಗೆ ಅಲ್ಲಿ ಬೆಲೆನೇ ಇಲ್ಲ. ಆದರೆ ಮಾಡಿದ ತಪ್ಪಿದೆಯಲ್ಲ, ಅದು ಯಾವತ್ತೂ ಯಾರನ್ನೂ ಬೆನ್ನು ಹತ್ತದೆ ಬಿಡುವುದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ನನ್ನ ಹೆಸರು ಗಣೇಶ್ ನಾಯ್ಕ ಅಂತ. ನಂದು ಊರು ಉಜಿರೆ, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಸುಮಾರು 13 ವರ್ಷದಿಂದ ಜೈಲಿನಲ್ಲಿದ್ದೀನಿ. ಈತ ಶೋಕಿಗಾಗಿ ದರೋಡೆ ಮಾಡಿದವನಲ್ಲ, ಅತ್ಯಾಚಾರಿಯೂ ಅಲ್ಲ, ದೇಶದ್ರೋಹಿ ಅಂತೂ ಅಲ್ಲವೇ ಅಲ್ಲ. ಆದ್ರೂ ಆ ಒಂದು ಕ್ಷಣದ ಅವನ ದುಡುಕು ಜೈಲು ಪಾಲಾಗುವಂತೆ ಮಾಡಿಬಿಟ್ಟಿತ್ತು. ಗಣೇಶ್ ನಾಯ್ಕ ನಮ್ಮ ಮಟ್ಟಿಗೆ ತಿಳಿದ ಹಾಗೇನು ಕೆಟ್ಟ ಹುಡುಗೇನಲ್ಲ, ಒಂದು ಒಳ್ಳೆಯ ಒಂದು ಹುಡುಗವನು. ಓದಿನಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಎಲ್ಲಿಯೂ ಒಂದು ಕಪ್ಪು ಚುಕ್ಕಿ ಇಲ್ಲದವ ಈತ. ಯಾವುದೇ ಅಪರಾಧ ಹಿನ್ನೆಲೆಯೂ ಇರಲಿಲ್ಲ. ತನ್ನದೇ ಆದ ಕನಸಿನ ಬದುಕು ಕಟ್ಟಿಕೊಳ್ಳಲು ಈತ ಫಿನಾಯಿಲ್ ವ್ಯಾಪಾರವನ್ನು ಆರಂಭಿಸಿದ್ದ. ಮೊದಲೇ ಒಂದು ಸೋಪ್ ಆಯಿಲ್, ಫಿನಾಯಿಲ್ ಇಂಥದ್ದನ್ನೆಲ್ಲ ಒಂದು ಹೋಮ್ ಮೇಡ್ ಇದು ಮಾಡಿಕೊಂಡು ಕಷ್ಟಪಟ್ಟು ದುಡಿತಿದ್ದ ಹುಡುಗ. ನನಗೆ ತಿಳಿದ ಮಟ್ಟಿಗೆ ಕಷ್ಟಪಟ್ಟು ದುಡಿತಿದ್ದ ಹುಡುಗ, ಮನೆಯನ್ನು ಸಾಕ್ತಿದ್ದ ಹುಡುಗ. ಈಗ ಅವ ಇಲ್ಲದೆ ಬಹುಶಃ ಮನೆಗೆ ಸ್ವಲ್ಪ ತೊಂದರೆನೇ ಆಗಿದೆ ಅಂತ ಹೇಳ್ಬೋದು. ಈತನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದ್ದ ಈತನ ಅನೇಕ ಸ್ನೇಹಿತರು ಅವನ ವ್ಯವಹಾರಕ್ಕೆ ಹಣಕಾಸಿನ ಸಹಾಯ ಮಾಡಿದ್ದರು. ವ್ಯಾಪಾರ ಕೈ ಹಿಡಿತು. ಇನ್ನೇನು ತನ್ನ ಬದುಕು ಒಂದು ಹಂತಕ್ಕೆ ಬಂತು ಅಂದುಕೊಳ್ಳುತ್ತಿರುವಾಗಲೇ ಕ್ರೂರ ವಿಧಿ ಈತನ ತಲೆಗೆ ಅದಾಗಲೇ ಅನ್ನ ಇಟ್ಟು ಬಿಟ್ಟಿತ್ತು. ಸೆರೆಮನೆಯ ಒಂಟಿ ಕೋಣೆ ಗಣೇಶನಿಗಾಗಿ ಫಿಕ್ಸ್ ಆಗಿಬಿಟ್ಟಿತ್ತು. ಅಲ್ಲಿಯ ಆ ಮೌನದ ಹಿಂದೆ ಭಯಂಕರವಾದ ಸದ್ದು ಅಡಗಿತ್ತು. ಗಣೇಶ ಎಷ್ಟೇ ಒಳ್ಳೆಯವನಾಗಿದ್ರೂ ಕೋಪ ಮಾತ್ರ ಮೂಗಿನ ತುದಿಯಲ್ಲೇ ಇತ್ತು. ಅವನ ದುಡುಕು ಮುಂಗೋಪ ಈತನ ಅಮೂಲ್ಯ ಜೀವನವನ್ನೇ ಕೊಂದು ಹಾಕಿಬಿಟ್ಟಿತು. 1998ರಲ್ಲಿ ಒಂದು ಕೊಲೆ ಕೇಸ್ ನಡೆದು ಹೋಯಿತು. ಸಣ್ಣ ವಯಸ್ಸು, ಆಗ ಏನು ತಿಳಿಯದೆ ನಾನು ಒಂದು ತಪ್ಪು ಮಾಡಿಬಿಟ್ಟೆ. ಗಣೇಶ ತಪ್ಪು ಮಾಡುವ ಮುನ್ನ ಒಂದು ಕ್ಷಣ ಯೋಚಿಸಿದ್ರೂ ಸಾಕಿತ್ತು. ತಾನಂದುಕೊಂಡಂತೆ ಬದುಕಬಹುದಿತ್ತು, ಸಾಧಿಸಬಹುದಿತ್ತು. ಆದರೆ ಅದಾಗಲಿಲ್ಲ. ಆದದ್ದು ಮಾತ್ರ ಬರ್ಬರ ಹತ್ಯೆ.
ಆದರೆ ಆ ಹತ್ಯೆ ನಡೆದಿದ್ದು ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ನಾವು ಅಂದುಕೊಳ್ಳುವಷ್ಟು ಅದು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಆ ಕೊಲೆಯ ಹಿಂದೆ ಒಂದಿಡೀ ಬದುಕನ್ನ ಕತ್ತಲೆಯಲ್ಲಿ ಮುಳುಗಿಸಿದ ಅಪವಾದವಿತ್ತು. ಈತನ ಕುಟುಂಬದ ವ್ಯಥೆಯ ಕಥೆಯನ್ನ ಅರಸಿ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಳಿ ಇರುವ ಉಜಿರೆಗೆ. ಅಲ್ಲಿಂದ ಗಣೇಶನ ಮನೆ ತಲುಪುವ ಮುಂಚೆ ನಮಗೆ ಎದುರಾದದ್ದು ಆ ಒಂದು ಕೊಲೆ ನಡೆದ ಆ ಸ್ಥಳ. ಈ ಒಂದು ಚಿಕ್ಕ ಸ್ಥಳ ಗಣೇಶನ ಇಡೀ ಬದುಕನ್ನು ಕಣ್ಣೀರಲ್ಲಿ ಮುಳುಗಿಸಿಬಿಟ್ಟಿತ್ತು. No